ರೀ, ಏಜೆನ್ಸಿಯವರಿಗೆ ಕಾಲ್ ಮಾಡ್ತೀನಿ ಅಂದಿದ್ರಲ್ಲ, ಮಾಡಿದ್ರಾ? ಏನಾಗಿದೆ ಅಂತ ಏನಾದರೂ ಗೊತ್ತಾಯ್ತಾ? ಚಿನ್ನಮರಿ, ಈ ಥರ ದೊಡ್ಡ ಸಿಟಿನಲ್ಲಿ ಈ ಥರ ಇನ್ಸಿಡೆಂಟ್ಸ್ ಎಲ್ಲ ತುಂಬ ಕಾಮನ್. ಕೆಲಸ ಮಾಡ್ತೀನಿ ಅಂತ ಬರೋದು, ಸ್ವಲ್ಪ ದಿನ ಕೆಲಸ ಮಾಡೋದು, ಆಮೇಲೆ ಹೇಳ್ದೆ ಕೇಳಿದೆ ಹೊರಟೋಗೋದು, ಆಮೇಲೆ ಆ ಸೆಕ್ಯೂರಿಟಿ ಗಾರ್ಡ್ ಕೆಲಸಕ್ಕೆ ಇನ್ನೊಬ್ಬ ಬರೋದು. ಆದರೂ ಸೆಕ್ಯೂರಿಟಿ ಗಾರ್ಡ್ ವಿಷಯಕ್ಕೆ ನೀವು ಇಷ್ಟೆಲ್ಲ ತಲೆ ಕೆಡಿಸ್ಕೊತಿದ್ದೀರಲ್ಲ, ನನಗೆ ಆಶ್ಚರ್ಯ ಆಗ್ತಾ ಇದೆ. ಅಯ್ಯೋ, ತುಂಬ ಒಳ್ಳೆಯವ್ರ ಥರ ಅನ್ಸಿದ್ರು, ಅದಕ್ಕೆ ಇಷ್ಟು ವಿಚಾರಿಸ್ತಿದ್ದೀನಿ. ಅದಕ್ಕೆ ಅಲ್ವಾ ಚಿನ್ನಮರಿ, ಯಾರ ಜೊತೆನೂ ಜಾಸ್ತಿ ಎಮೋಷ್ನಲಿ ಅಟ್ಯಾಚ್ ಆಗಬಾರ್ದು ಅಂತ ಹೇಳೋದು. ಹಚ್ಕೊಂಡಷ್ಟು ನಮಗೆ ನೋವು ಜಾಸ್ತಿ. ಅದಕ್ಕೆ ನೋಡಿ, ನಾನು ನಿಮ್ಮನ್ನು ಬಿಟ್ಟು ಇನ್ಯಾರ ಜೊತೆನೂ ಎಮೋಷನಲಿ ಅಟ್ಯಾಚ್ ಆಗೋಕ್ಕೆ ಹೋಗಲ್ಲ. ಎಷ್ಟು ಬೇಕೋ ಅಷ್ಟೇ ಡಿಸ್ಟೆನ್ಸಲ್ಲಿ ಮೇಂಟೈನ್ ಮಾಡಿಬಿಡ್ತೀನಿ. ಯಾಕೆಂದರೆ ನೀವು ಹಚ್ಕೊಂಡವರು ಇಲ್ಲದೆ ಇರೋವಾಗ ಆಗುತ್ತಲ್ಲ ನೋವು, ಅದು ನಂಗೆ ಅರ್ಥ ಆಗುತ್ತೆ. ಆದರೆ ಅವ್ರಿಗೆ ಎಲ್ಲಿ ಹೋದ್ರು, ಅವ್ರಿಗೆ ಏನಾಯ್ತು ಅಂತ ನಮಗೂ ಗೊತ್ತಾದರೆ ಸ್ವಲ್ಪ ಮನ್ಸಿಗೆ ಸಮಾಧಾನ ಆಗುತ್ತೆ. ಈಗೇನು ಏಜೆನ್ಸಿಗೆ ನಾನು ಫೋನ್ ಮಾಡಬೇಕು ಅಷ್ಟೇ ತಾನೇ? ಮಾಡ್ತೀನಿ. ರೀ, ಪ್ಲೀಸ್ ಕೋಪ ಮಾಡ್ಕೋಬೇಡಿ ಕಣ್ರಿ. ಕೋಪ ಮಾಡ್ಕೊಳ್ದೆ ಇನ್ನು ಏನು ಮಾಡಬೇಕು ಜಾನ್ವಿ ಅವರೇ? ಅಲ್ಲ, ನೀವು ಖುಷಿಯಾಗಿರಬೇಕು, ಸಂತೋಷವಾಗಿರಬೇಕು ಅಂತ ನಾನು ಎಷ್ಟೆಲ್ಲ ಮಾಡ್ತಾ ಇದ್ದೀನಿ. ನೀವು ಆ ಕಡೆ ಗಮನನೇ ಕೊಡ್ತಾ ಇಲ್ಲ. ಅದನ್ನು ಬಿಟ್ಟು ಇದೇದೋ ಸೆಕ್ಯೂರಿಟಿ ಗಾರ್ಡ್ ಬಗ್ಗೆ ತಲೆ ಕೆಡಿಸ್ಕೊತಾ ಇದ್ದೀರಲ್ಲ, ಕೋಪ ಬರುತ್ತಾ ಇಲ್ವಾ ಹೇಳಿ? ಚಿನ್ನು ಮರಿ, ನೋಡಿ, ನೀವೀಗ ಡಲ್ ಆಗಿರಬೇಡಿ. ಈಗೇನು ಏಜೆನ್ಸಿಗೆ ಫೋನ್ ಮಾಡಬೇಕು, ರೈಟ್? ಮಾಡ್ತಿದ್ದೀನಿ. ರಿಂಗಿಂಗ್. ಹಲೋ, ನಮಸ್ತೆ. ನನ್ನ ಹೆಸರು ಜಯಂತ್ ಅಂತ. ನಮ್ಮ ಮನೆಯಲ್ಲಿ ಬಹದ್ದೂರ್ ಅಂತ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಿದ್ದ. 2 ದಿನದಿಂದ ಕಾಣ್ತಾ ಇಲ್ಲ. ಹೇಳ್ದೆ ಕೇಳದೆ ಹೊರಟೋಗಿದ್ದಾನೆ. ನಿಮ್ಮ ಹತ್ರ ಏನಾದರೂ ಇನ್ಫಾರ್ಮೇಶನ್ ಇದೆಯಾ? ಇಲ್ಲ ಸರ್, ನಮಗೂ ಇನ್ಫಾರ್ಮ್ ಮಾಡಿಲ್ಲ. ಅದೇನಂತ ತಿಳ್ಕೊಂಡು ಕಾಲ್ ಮಾಡ್ತಿದ್ದೆ. ಶೋರ್, ಥ್ಯಾಂಕ್ ಯು. ನೋಡಿದ್ರ, ಅಲ್ಲೂ ಹೇಳ್ದೆ ಹೋಗಿದ್ದಾನೆ. ಅಲ್ಲ, ಒಂಚೂರು ಜವಾಬ್ದಾರಿನಾದರೂ ಬೇಡವಾ? ಒಂದು ಕೆಲಸ ಅಂತ ವಹಿಸಿದ ಮೇಲೆ ಅಷ್ಟಾದರೂ ಇರಬೇಕಲ್ವಾ? ನೀವು ನೋಡಿದ್ರೆ ಅವನ ಬಗ್ಗೆ ರೀ, ನಂಗೆ ಯಾಕೋ ಅವ್ರಿಗೇನೋ ತೊಂದರೆ ಆಗಿದೆ ಅಂತ ಅನಿಸ್ತಿದೆ. ಇಲ್ಲಾಂದ್ರೆ ಹೀಗೆ ಹೇಳ್ದೆ ಕೇಳ್ದೆ ಹೋಗೋರಲ್ಲ. ಒಂದು ಕೆಲಸ ಮಾಡಿ, ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಅಟ್ಲೀಸ್ಟ್ ಅವರಾದರೂ ಹುಡುಕ್ತಾರೆ ಅಲ್ವಾ? ಚಿನ್ನಮರಿ, ನೀವು ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಬಗ್ಗೆ ಇಷ್ಟೊಂದೆಲ್ಲ ಕಾಳಜಿ ತೋರಿಸ್ತಾ ಇದ್ದೀರಾ, ತಲೆ ಕೆಡಿಸ್ಕೊತಿದ್ದೀರಾ ಅಂದಮೇಲೆ ನನಗೆ ಒಂದು ರೀತಿ ಖುಷಿ ಆಗ್ತಾ ಇದೆ. ಪೊಲೀಸ್ ಕಂಪ್ಲೇಂಟ್ ಅಲ್ವಾ, ನಾನು ಕೊಡ್ತೀನಿ. ತಿಂಡಿ ತಿಂದ್ಮೇಲೆ ಕೊಡ್ಬೋದಾ? ತಿಂಡಿ ತಿಂಡಿ. ಕಣ್ಣು ಮುಂದೆ ಇರೋ ನನ್ನ ಬಗ್ಗೆ ನಿಮಗೆ ಕಾಳಜಿ ಇಲ್ಲ, ಕಣ್ಣಿಗೆ ಕಾಣಿಸದೆ ಇರೋನ ಬಗ್ಗೆ ಇಷ್ಟೊಂದು ಕಾಳಜಿ ತೋರಿಸ್ತಾ ಇದ್ದೀರಾ. ಈ ಕಾಳಜಿ ತೋರಿಸಿದ್ದಕ್ಕೆ ಅವನಿಗೆ ಆ ಗತಿ ಬಂದಿದ್ದು. ಹೇಳಿ ಲಕ್ಷ್ಮತೆ. ಸಿದ್ದು, ಮದ್ವೆ ಡೇಟ್ ಫಿಕ್ಸ್ ಆಯ್ತಂತೆ. ಲಕ್ಷ್ಮತೆ, ಸಿಂಚನ ವಿಷಯ ಹೇಳಿದಾಗ ತುಂಬಾ ಖುಷಿ ಆಯ್ತು. ಇನ್ಮೇಲೆ ಮದ್ವೆ ಓಡಾಟ ಅಂತ ಅದ್ರಲ್ಲೇ ಇರ್ತೀಯ. ಆ ಓಡಾಟದಲ್ಲಿ ನನ್ನ ಮಗಳ ಭಾವನಾ ವಿಷಯನ ಮರ್ತ್ಬಿಡ್ಬೇಡ ಸಿದ್ದು. ದಿನ ಅವಳನ್ನ ನೋಡೋದಕ್ಕೆ ಆಗ್ತಿಲ್ಲ. ಎಲ್ಲ ನೋವನ್ನು ಮನ್ಸಲ್ಲೇ ಇಟ್ಕೊಂಡು ಕೊರಗ್ತಿದ್ದಾಳೆ. ಅವನ್ಗೆ ಯಾರು ಅಂತ ಹುಡುಕೊಟ್ಬಿಡಪ್ಪ. ಅಯ್ಯೋ ಲಕ್ಷ್ಮತೆ, ನೀವು ಇದನ್ನ ನನ್ಗೆ ಹೇಳ್ಬೇಕಾ? ನಾನು ಎಷ್ಟು ಬ್ಯುಸಿ ಇದ್ರು ಸರಿ, ಈ ವಿಷಯ ಮಾತ್ರ ಮರೆಯೋದಿಲ್ಲ. ಅವನು ಯಾರು ಅನ್ನೋ ಒಂದು ಸಣ್ಣ ಸುಳುವು ಸಿಕ್ಕದೆ, ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ನನಗೆ ಗೊತ್ತಪ್ಪ, ಇದು ಅಷ್ಟು ಸುಲಭ ಅಲ್ಲ ಅಂತ. ಯಾಕೆಂದ್ರೆ ಉತ್ಸವಕ್ಕೆ ತುಂಬಾ ಜನ ಬಂದಿದ್ರು. ಅದರಲ್ಲಿ ಭಾವನಾ ಕುತ್ತಿಗೆಗೆ ತಾಳಿ ಕಟ್ಟೋನ್ ಯಾರು ಅಂತ ಕಂಡು ಹಿಡಿಯೋಕೆ
ಕಷ್ಟ ಅಂತ ನನಗೆ ಗೊತ್ತಪ್ಪ. ಹಾಗಂತ ಸುಮ್ಮನೆ ಇರೋದಕ್ಕಾಗೋದಿಲ್ವಲ್ಲ ಸಿದ್ದು. ಭಾವನನ್ನ ನೋಡ್ದಾಗ್ಲೆಲ್ಲ ಉಸಿರು ಕಡ್ದಾಗುತ್ತೆ. ಅವಳು ಕುತ್ತಿಗೆಗೆ ತಾಳಿ ಕಟ್ಟಿ ಅವಳ ಜೀವನನೇ ಹಾಳು ಮಾಡ್ಬಿಟ್ನಲ್ಲಪ್ಪ ಅವನ್ಯಾರೋ. ಈ ಕಡೆ ಅವಳಿಗೆ ಬೇರೆ ಗಂಡು ಹುಡುಕಿ ಮದ್ವೆ ಮಾಡೋಕ್ಕೂ ಆಗ್ತಿಲ್ಲ. ಮತ್ತೊಂದ್ ಕಡೆ ಆಗಿರೋದನ್ನ ಮನೆಯವ್ರ ಹತ್ರ ಹೇಳ್ಕೊಳಕ್ಕೂ ಆಗದೆ ಅವಳು ಒದ್ದಾಡ್ತಿದ್ದಾಳೆ. ನನ್ನ ಹಾಗೆ ಅವಳು ಕೂಡ ನಿನ್ನೇ ನಂಬಿದಾಳಪ್ಪ ಸಿದ್ದು. ನೀನೇ ದಾರಿ ತೋರಿಸ್ಬೇಕಪ್ಪ ಸಿದ್ದು. ಅವಳ ಜೀವನ ಈಗ ನಿನ್ ಕೈಯಲ್ಲಿದೆ. ಅವಳು ಮೊದ್ಲಿನ ತರ ಇರೋ ಹಾಗೆ ನೀನೇ ಮಾಡ್ಬೇಕಪ್ಪ. ಸರಿ ಅತ್ತೆ, ಖಂಡಿತ ಭಾವನವ್ರ ಜೀವನ ನಾನು ಸರಿ ಮಾಡ್ತೀನಿ. ಆಯ್ತಪ್ಪ. ಯಾಕೆ ಇಷ್ಟೊಂದು ಟೈಮ್ ಮಾಡ್ಕೊಂಡಿದ್ಯಾ? ನಿನ್ನೀಗ ನಾನು ನೋಡಕ್ಕಾಗಲ್ಲ. ಏನ್ ಮಾಡುವಂತ್ಯಾ? ಅವನಿವತ್ ಬರ್ತಾನೆ, ದುಡ್ಡು ಕೊಡು ಅಂತ ಕೇಳ್ತಾನೆ. ನನ್ ಏನ್ ಮಾಡ್ಲಿ? ಮಗ, ನನ್ಗೇನೋ ಅವನು ಹೇಳ್ದಂಗೆ ಮಾಡ್ತಾನೆ ಅಂತ ಅನ್ನಿಸ್ತದೆ. ನೋಡು, ನೀನು ಇಲ್ಲಿರೋದು ಸರಿ ಕಾಣಕ್ಕಿಲ್ಲ. ನೀನು ಇಲ್ಲಿಂದ ಹೊಟ್ಟೋಗು. ಅವನು ಬಂದ್ರೆ ನಾವು ಏನಾರ ಹೇಳಿ ಅವನ್ನ ಕಳಿಸ್ಬಿಡ್ತೀವಿ. ಅವ ಏನು ಅಂತ ಮಾತಾಡ್ತಾ ಇದೀಯಾ? ಇವತ್ತೇನೋ ಅವ್ನ್ಗೆ ಎದ್ರುಕೊಂಡು ನನ್ ಮನೆಗೆ ಹೋಗ್ಬೋದು, ಆದ್ರೆ ಅವ್ನ್ ನಾಳೆ ಬರ್ದೇ ಇರ್ತಾನ? ಅವ್ನ್ಗೆ ಎದ್ರುಕೊಂಡು ನಾವಿಲ್ ವ್ಯಾಪಾರ ಮಾಡ್ದೆ ಮನೆಗೂ ಕೂತ್ಕೊಳಕಾಯ್ತದ? ಹಂಗಂತ ತೊಂದ್ರೆ ಮಾಡ್ಕತ್ತೀನವ್ವ. ನೋಡು, ಜೀವ ಇದ್ರೆ ಇಲ್ಲಲ್ದಿದ್ರೆ ಇನ್ನೊಂದ್ ಕಡೆ ಹೋಗಿ ಬದುಕ್ಬೋದು ಕಣವ. ಅದಕ್ಕೆ ನಾನು ಹೇಳ್ತಿದ್ದೀನಿ ಕಣವ, ನೀನು ಇಲ್ಲಿಂದ ಹೊಟ್ಬಿಡು. ಹೇಗೋ ದುಡ್ಡು ಹೊಂದಿಸ್ಕೊಂಡಾದ್ಮೇಲೆ ಅವನು ಕೊಟ್ಬಿಡೋಣ. ದುಡ್ಡು ಕೊಡೋ, ದುಡ್ಡು. ನಿಮ್ಗೆ ಕೇಳ್ತಿರೋ ದುಡ್ಡು ಕೊಡು. ಅಣ್ಣ, ಯಾಕಣ್ಣ ಹಿಂಗ್ ಹಿಂಸೆ ಕೊಡ್ತಾ ಇದೀಯ? ನನ್ನ ಹತ್ರ ದುಡ್ಡಿದ್ರೆ ನಿಂಗೆ ಕೊಡ್ತಾ ಇರ್ಲಿಲ್ವೇ? ಯಾವ ಹಣೆಗೂ ನನ್ನ ಹತ್ರ ದುಡ್ಡಿಲ್ಲ ಅಣ್ಣ. ಬಂದಾಗೆಲ್ಲ ನೀನು ಹೊಸ ರಾಗ ಆಡ್ಬೇಡ, ನನಗ್ ದುಡ್ಡು ಬೇಕಷ್ಟೇ. ಅಣ್ಣ, ನನ್ ದುಡ್ಡು ಕೊಡಲ್ಲ ಅಂತ ಏನ್ ಹೇಳ್ತಾ ಇಲ್ಲ. ನಂಗೆ ಒಂದೇ ಒಂದ್ ಸ್ವಲ್ಪ ಟೈಮ್ ಕೊಡಿ. ಹೆಂಗಾದ್ರು ಒಂದ್ಸಿ ನಾನ್ ನಿಮ್ಮ ಹತ್ರನೇ ತಂದ್ಕೊಡ್ತೀನಿ. ನೋಡ್ ಚೆಲ್ವಿ, ನಾನು ಅಡ್ಜಸ್ಟ್ಮೆಂಟ್ಗೋಸ್ಕರ ನಿಂಗೆ ದುಡ್ಡು ಕೊಟ್ಟಿಲ್ಲ, ಬಡ್ಡಿ ಕೊಟ್ಟಿರೋದು. ನೀನು ಬಡ್ಡಿನೂ ಕರೆಕ್ಟಾಗಿ ಕೊಡ್ತಿಲ್ಲ, ಅಸಲು ಕೊಡ್ತಿಲ್ಲ. ಇವಾಗ ನಾನೇನ್ ಮಾಡ್ಲಿ ಹೇಳು? ನಿನ್ನ ಹುಡ್ಕೊಂಡು ನಿಮ್ಮ ಅಂಗಡಿಗೆ ಬಂದು ಬಂದು ನನ್ನ ಚಪ್ಪಲಿನೇ ಸೌದೋಗಿದೆ. ಅಣ್ಣ, ನಿನ್ ಕೈ ಮುಗಿ ಕೇಳ್ಕೊತೀನಿ, ನಿಮ್ ಪರಿಸ್ಥಿತಿ ನಾನು ಸ್ವಲ್ಪ ಆದ್ರೂ ಅರ್ಥ ಮಾಡ್ಕೊಳ್ಳೋಣ. ಸರಿ ಚೆಲ್ವಿ, ನೀನು ಎಷ್ಟಾದ್ರೂ ಟೈಮ್ ತಗೋ, ಎಷ್ಟು ದಿನ ಆದ್ರೂ ಬಿಟ್ಕೊಡು. ಆದ್ರೆ ಒಂದು ಕಂಡೀಷನ್, ಅಲ್ಲಿ ತನಕ ನೀನು ನನ್ನ ಜೊತೆ ಇರು. ಏನಪ್ಪ ಹೇಳ್ತಾ ಇದೀಯ ನೀನು? ಹೀಗೆಲ್ಲ ಮಾತಾಡ್ಬೇಡ ಕಣಪ್ಪ. ನಾವು ಮರ್ಯಾದೆಯಿಂದ ಬದುಕಿರೋಂಥವ್ರು. ಹಿಂಗೆಲ್ಲ ಮಾತಾಡಿ ನಮ್ಮ ಮರ್ಯಾದೆ ಕಳಿಬೇಡ. ಕೊಡೋ ದುಡ್ಡು ಕೊಡು, ಇಲ್ಲ ನನ್ನ ಜೊತೆ ಬಾ. ಬಿಡೋ ಮಿಸ್ಟರ್, ಏನ್ರಿ ನಿಮ್ ದೌರ್ಜನ್ಯ? ಇಲ್ಲಿ ಯಾರನ್ನ ಹೀರೋಯಿಸನ್ ತೋರ್ಸಕ್ ಬಂದ್ರೆ ಒಬ್ಬೊಬ್ರು ಅಷ್ಟೇ.
ಅತ್ತೆ, ನೀವೀಗ ಫೋನಲ್ಲಿ ಮಾತಾಡಿದ್ದೆಲ್ಲ ನಿಜನಾ? ಅದು ಅದು ವೀಣಾ, ಅದೇನಂದ್ರೆ ಇನ್ನೂ ಮುಚ್ಚಿಡಬೇಡಿ ಅತ್ತೆ. ಯಾಕಂದರೆ ನೀವೀಗ ಮಾತಾಡಿದ್ದನ್ನೆಲ್ಲ ನಾನು ಕೇಳಿಸ್ಕೊಂಡಿದ್ದೀನಿ. ಅತ್ತೆ, ನಿಜವಾಗ್ಲೂ ನಮ್ಮ ಭಾವನ ಮದುವೆ ಆಗೋ ಈ ತಾಳಿ ಹೇಗ್ ಬಂತು ಅಂತಾನೆ ನನ್ಗೆ ಗೊತ್ತಿಲ್ಲ ಅಮ್ಮ. ಉತ್ಸವದಲ್ಲಿ ಪೂಜೆ ಎಲ್ಲ ಮುಗ್ದಾದ್ಮೇಲೆ ನಾವೆಲ್ಲರೂ ಒಂದ್ ಕಡೆ ಮಲ್ಗಕ್ಕೆ ಅಂತ ಹೋಗಿದ್ವಿ. ಆಗ ನನ್ನ ಕೊರಳಲ್ಲಿ ತಾಳಿ ಇರ್ಲಿಲ್ಲ. ಆದ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ನೋಡಿದ್ರೆ ನನ್ನ ಕುತ್ತಿಗೆಯಲ್ಲಿ ತಾಳಿ ಇತ್ತು. ಯಾವ ಸಮಯದಲ್ಲಿ ಯಾರು ಬಂದು ತಾಳಿ ಕಟ್ಟಿದ್ರು ಅಂತ ನನಗೆ ಒಂದೂ ಗೊತ್ತಿಲ್ಲ ಅಮ್ಮ. ಯಾವಾಗ ನೋಡಿದ್ರೂ ಯೋಚನೆಯಲ್ಲೇ ಮುಳುಗೋಗಿರ್ತಿದ್ಲು. ಊಟ ತಿಂಡಿ ಯಾವುದ್ರ ಕಡೆಗೂ ಗಮನನೇ ಕೊಡ್ತಿರ್ಲಿಲ್ಲ. ಅವಳ ಪರಿಸ್ಥಿತಿನ ನೋಡಿ ನೀವು ಯೋಚನೆ ಮಾಡ್ತಾ ಕೂತಿರ್ತಿದ್ರಿ. ಆದರೂ ಅತ್ತೆ, ಇಷ್ಟೆಲ್ಲ ನಡೆದ್ರು ಮನೆಯವರಿಗೆ ಒಂದು ಮಾತು ಹೇಳಿಲ್ವಲ್ಲ ಅತ್ತೆ? ಯಾಕೆ ಅತ್ತೆ? ಯಾರ ಹತ್ರ ಅಂತ ಹೇಳಿ ವೀಣಾ? ಈ ವಿಷಯ ಮನೆಯವ್ರಿಗೆ ಗೊತ್ತಾಗಿದ್ದಿದ್ರೆ ಈ ಮನೆ ಇಷ್ಟು ನೆಮ್ಮದಿಯಾಗಿರ್ತಿತ್ತ ಹೇಳು? ಹೋಗ್ಲಿ, ಅವಳಿಗೆ ತಾಳಿ ಕಟ್ಟಿರೋರು ಯಾರು ಅಂತ ಗೊತ್ತಾಗಿದ್ದಿದ್ರೆ ಹೇಳ್ಬೋದಿತ್ತು. ಅದೇ ಗೊತ್ತಿಲ್ಲ ಅಂದಮೇಲೆ ಯಾರು ಹೇಳಿ ಏನ್ ಪ್ರಯೋಜನ ಹೇಳು? ನಿಮ್ಮ ಮಾವನವ್ರಿಗೆ ಹೇಳಿದ್ರೆ ಅವ್ರು ತಡ್ಕೋತಾರ? ಕೆಲ್ಸ ಕಳ್ಕೊಂಡಿರೋದಕ್ಕೆ ಮನೆಯವರೆಲ್ಲ ಆಡ್ತಿರೋ ಮಾತಿಗೆ ಅವ್ರು ತುಂಬಾ ನೊಂದ್ಕೊಂಡಿದ್ದಾರೆ. ಇನ್ನು ಭಾವನೆಗೆ ಹಿಂಗಾಗಿದೆ ಅಂತ ಗೊತ್ತಾದ್ರೆ ಅವ್ರು ಹೇಗ್ ತಡ್ಕೋತಾರ ವೀಣಾ? ನಮ್ಮನ್ನ ಬಿಟ್ರೆ ಅವಳಿಗೆ ಮದುವೆ ಮಾಡ್ಬೇಕು ಅನ್ನೋ ಯೋಚನೆ ಯಾರಿಗೂ ಇಲ್ಲ. ಹರೀಶ ಅವಳಿಗಿಂತ ಚಿಕ್ಕವನಾದ್ರೂ ಮದುವೆ ಮಾಡ್ಕೊಂಡ. ನಮ್ಮ ಅಕ್ಕ ಇದ್ದಾಳೆ, ಅವಳು ಮದುವೆ ಆಗ್ಲಿ ಅಂತ ಯೋಚನೆನೂ ಮಾಡ್ಲಿಲ್ಲ. ಇನ್ನು ನಿನ್ ಗಂಡ ಸಂತು, ಅವನ್ಗೂ ಭಾವನನ್ ಮದುವೆಗೂ ಸಂಬಂಧನೇ ಇಲ್ಲ ಅನ್ನೋ ತರ ನಡ್ಕೋತಾನೆ. ಇಲ್ಲೆಲ್ಲ ಹೀಗಿರುವಾಗ ನಾನು ಯಾರ ಹತ್ರ ಅಂತ ಹೋಗಿ ಏನಂತ ಹೇಳಿ? ಭಾವನಾಗೆ ಅಂತ ಯಾರಿದ್ದಾರೆ ಹೇಳು ವೀಣಾ? ಏನಂತ ಹೀಗೆ ಹೇಳ್ಬಿಟ್ರಿ? ನಾನು ಒಂದು ಹೆಣ್ಣು, ಇನ್ನೊಂದು ಹೆಣ್ಣಿನ ಸಂಕಟನ ಅರ್ಥ ಮಾಡ್ಕೊಳ್ಳೋದಿಲ್ವಾ? ಮಾವ ದೇವ್ರಂಥವ್ರು ಪಾಪ. ಹೆಂಗರಡು ಮಗಳು ಇಷ್ಟೆಲ್ಲ ನೋವು ಅನುಭವಿಸಿದಾಳೆ ಅಂತ ಗೊತ್ತಾದ್ರೆ ಅವ್ರು ಅರ್ಥ ಮಾಡ್ಕೊಳ್ಳೋದಿಲ್ವಾ? ವರ್ಗೂ ಕಾಯೋದ್ ಬಿಟ್ರೆ ಬೇರೆ ದಾರಿ ಇಲ್ಲ. ನೀನ್ ಮಾತ್ರ ಬಾಯಿ ತಪ್ಪಿ ಯಾರ ಹತ್ರನೂ ಏನೂ ಹೇಳ್ಬೇಡ ವೀಣಾ. ಇಲ್ಲ ಅತ್ತೆ, ನೀವು ನನ್ನನ್ನು ಮಗಳ ಥರ ನೋಡ್ಕೊಂಡಿದ್ದೀರ. ನನಗೊಬ್ಬಳು ತಾಯಿ ಇದ್ದಾಳೆ. ಹೆತ್ತ ತಾಯಿ ಸಂಕಟ ಏನು ಅಂತ ನನಗೆ ಅರ್ಥ ಆಗುತ್ತೆ. ನಾನು ಈ ವಿಚಾರನ ಯಾರ ಹತ್ರನೂ ಹೇಳೋದಿಲ್ಲ. ಆದರೆ ಆ ದೇವರು ಭಾವನನ್ ಕೂತ್ಗೆಲ್ಲಿ ತಾಳಿ ಕಟ್ಟಿದ್ಯಾರು ಅಂತ ಆದಷ್ಟು ಬೇಗ ಗೊತ್ತಾಗೋ ಹಾಗೆ ಮಾಡಿದರೆ ಅಮ್ಮ, ನಮ್ ಚೆಲ್ವಿ ಚೋಟು ಚೋಟು ಚೆಲ್ವಿ ಕಣ, ಚೋಟು ನಮ್ ಚೆಲ್ವಿ
ನೋಡ್ಬೇಟವ, ಹಿಂಗಾಗುತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ನಾನು ಸಾರಿ ಹೇಳಿದೆ ನಿನಗೆ, ಅವಳಿಗೆ ಆದಷ್ಟು ಬೇಗ ಮದುವೆ ಮಾಡು ಅಂತ. ಆದರೆ ನೀನು ನನ್ನ ಮಾತು ಕೇಳಲಿಲ್ಲ. ಈಗ ನೋಡು, ನೀವು ಅವನಿಗೆ ದುಡ್ಡು ಕೊಡಬೇಕಾಗಿತ್ತು, ಕೊಡಲಿಲ್ಲ. ಈಗ ಅವನು ನಿನ್ನ ಮಗಳನ್ನ ಬಲವಂತವಾಗಿ ಎತ್ತಾಕೊಂಡು ಹೋದ. ನಿಮ್ಗೆ ಹೇಳೋರು ಕೇಳೋರು ಹಿಂದೆ ಮುಂದೆ ಯಾರೂ ಇಲ್ಲ. ಇಂಥ ಅವಕಾಶನ ಅವ್ನು ಸುಮ್ಮನೆ ಬಿಡ್ತಾನ? ಈಗ ವಯಸ್ಸಿಗೆ ಬಂದಿರೋ ಹೆಣ್ಮಗಳನ್ನ ಈ ಥರ ಬಲವಂತಾಗಿ ಎತ್ತಾಕೊಂಡು ಹೋಗಿದ್ದಾರೆ ಅಂದರೆ ಯಾವ ಗಂಟು ತಾನೇ ನಿನ್ನ ಮಗಳನ್ನ ಮುಂದೆ ಬಂದು ಮದುವೆ ಆಗ್ತಾನೆ? ಈ ವಿಷಯ ಸುತ್ತ 4 ಹಳ್ಳಿ ಗೊತ್ತಾಗುತ್ತೆ. ಇನ್ನು ನಿನ್ನ ಮಗಳು ಮದುವೆ ಆದಂಗೆ ಬಿಡು. ಇಲ್ಲ ನಿಂಗಣ್ಣ, ನನ್ನ ಮಗಳು ಅಂತವಳಲ್ಲ. ಹೌದು ಬೆಟ್ಟವ, ನಿನ್ನ ಮಗಳು ಸತ್ಯವಂತೆ, ಸಾವಿತ್ರಿ, ಸೀತೆ ಅಂತ ನನಗೆ ಗೊತ್ತು, ನಿನಗೆ ಗೊತ್ತು, ಇಲ್ಲಿರೋರ್ಗೆಲ್ಲರಿಗೂ ಗೊತ್ತು. ಆದರೆ ಜನಗಳಿಗೆ ಗೊತ್ತಾ? ಈಗ ನಿನ್ನ ಮಗಳನ್ನ ಎತ್ತಾಕೊಂಡು ಹೋಗಿದ್ದಾನಲ್ಲ, ಅವನು ಶ್ರೀರಾಮಚಂದ್ರನ ವಂಶದವನಲ್ಲ, ಕೀಚಕ, ದುಶ್ಯಾಸನ, ರಾವಣನ ವಂಶದವನಮ್ಮ. ಅದಕ್ಕೆ ಹೇಳಿದ್ದು, ಏನೇ ಆಗಲಿ ಬೆಟ್ಟವ, ನೀನು ಅವನ್ನ ಎದುರಾಕೊಂಬಾರ್ದಾಗಿತ್ತು. ನಮ್ಗೆ ಸಾಲ ಕೊಟ್ಟಿರೋಂಥವ್ನು ಬಂದಿದ್ದ, ನಮ್ಮನ್ನ ಸಾಲ ವಾಪಸ್ ಕೇಳದ. ನಮ್ಮ ಹತ್ರ ಇರ್ಲಿಲ್ಲ, ಸ್ವಲ್ಪ ಟೈಮ್ ತಗೊಂಡ್ ಕೊಡ್ತೀವಿ ಅಂತ ಹೇಳಿದ್ವಿ. ಅವನು ನಮ್ ಚೆಲ್ಲಿನ ಎತ್ತಾಕೊಂಡು ಹೊಟ್ಟೋದ. ನಾನು ಎಷ್ಟು ಕೇಳಿ ಎತ್ತಕೊಂಡು ಹೋಗ್ಬೇಡ ಅಂದ್ರು ಕಾರಲ್ಲಿ ಎತ್ತಕೊಂಡು ಹೋದ ವೆಂಕಿ. ಪೊಲೀಸ್ ಸ್ಟೇಷನ್ಗೆ ಬೇಡ ಕಣಪ್ಪ. ಅವನು ಎಲ್ರನ್ನೂ ತನ್ನ ಕೈ ಹಿಡಿತದಲ್ಲಿ ಇಟ್ಕೊಂಡಿದ್ದಾನೆ. ವೆಂಕಿ, ನಮ್ ಚೆಲ್ವಿನ ನೀನೇ ಹೆಂಗಾರ ಕರ್ಕೊಂಡ್ ಬರ್ಬೇಕು. ಅವಳನ್ನ ನೀನೇ ಕಾಪಾಡ್ಬೇಕು ವೆಂಕಿ, ಕಾಪಾಡು. ಅತ್ತೆ, ಇದೆಲ್ಲ ನಡೆದು ಇಷ್ಟು ದಿವಸ ಆಗಿದೆ, ಆದರೂ ನನ್ನ ಹತ್ರ ಒಂದು ಮಾತು ಹೇಳಲಿಲ್ಲ ನೀವು. ಸೊಸೆ ಹೊರಗ್ನೋಳು ಅಂತ ಅನ್ಕೊಂಡ್ಬಿಟ್ರಿ ಅಲ್ಲ? ಹಾಗೆಲ್ಲ ಹೇಳ್ಬೇಡ ವೀಣಾ. ನಾನು ಯಾವತ್ತೂ ನಿನ್ನನ್ನು ಹೊರಗ್ನವಳು ಅನ್ನೋ ದೃಷ್ಟಿಲಿ ನೋಡೇ ಇಲ್ಲ. ನಿಜ ಹೇಳಬೇಕು ಅಂದರೆ ನೀನು ಅಡುಗೆ ಮನೆಗೆ ಬರದೇ ಹೋದರೆ ನನ್ನ ಕೈ ಕಾಲೇ ಆಡಲ್ಲ. ನೀನಿದ್ರೆ ನನಗೊಂಥರ ಧೈರ್ಯ. ನಾನು ಹೇಳಿದ್ದನ್ನೆಲ್ಲ ಚಾಚು ತಪ್ಪದೆ ಮಾಡ್ತೀಯ. ಸಂಸಾರನ ತೂಗಿಸ್ಕೊಂಡು ಹೋಗ್ತಿರೋ ನಿನ್ನನ್ನು ನಾನು ದೂರ ಮಾಡ್ಕೋತೀನ ವೀಣಾ. ಆದರೂ ನನಗೊಂದು ಮಾತು ಹೇಳಿಲ್ಲ ಅಲ್ವಾ? ಅಲ್ಲ ವೀಣಾ, ಸಂತೋಷದ ವಿಚಾರ ಆಗಿದ್ರೆ 4 ಜನದ ಹತ್ರ ಹೇಳ್ಕೋಬೋದಿತ್ತು. ಆದ್ರೆ ಇಂಥ ವಿಷಯನ ನಿನಗೆ ಹೇಳಿ ಬೇಜಾರು ಮಾಡ್ಸೋಕೆ ನನಗಿಷ್ಟ ಇರಲಿಲ್ಲ. ಅದಕ್ಕೆ ಹೇಳಿಲ್ಲ ವೀಣಾ. ಈ ವಿಷಯನ ನಿನ್ನನ್ನು ಬಿಟ್ಟು ಬೇರೆ ಯಾರಾದ್ರೂ ಕೇಳಿಸ್ಕೊಂಡಿದ್ದಿದ್ರೆ ಭಾವನಾ ಬಗ್ಗೆ ಎಷ್ಟು ತಪ್ಪು ತಿಳ್ಕೊತಿದ್ರೋ ಏನೋ ಗೊತ್ತಿಲ್ಲ. ಸಣ್ಣ ವಿಷಯ ಸಿಕ್ಕಿದ್ರೇನೆ ಮನೆ ಮನಸ್ಸುಗಳನ್ನ ಒಡೆಯೋ ಈ ಕಾಲದಲ್ಲಿ ಭಾವನಾ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಅವಳಿಗೋಸ್ಕರ ಮರಗ್ತಾ ಇದೆಯಲ್ಲ, ಅದೇ ನನಗೆ ಸಮಾಧಾನ. ನಿಮ್ಮಂಥ ಒಳ್ಳೆ ಅತ್ತೆ ಮಾವರಂಥ ಇಂಥ ಮನೆಯಲ್ಲಿ ಹಾಗೆಲ್ಲ ಯಾವತ್ತೂ ನಡೆಯಲ್ಲ ಅತ್ತೆ. ನನ್ನಿಂದ ಒಳ್ಳೇದು ಮಾಡೋಕ್ಕಾಗದೇ ಇರ್ಬೋದು, ಆದರೆ ನಾನು ಕೆಟ್ಟದನ್ನಂತೂ ಖಂಡಿತ ಮಾಡಲ್ಲ. ಮತ್ತೆ ಭಾವನಾ ಜೀವನ ಖಂಡಿತ ಸರಿ ಹೋಗುತ್ತೆ. ಆದರೆ ಇವರು
ಅವಳಿಗೆ ತಾಳಿ ಕಟ್ಟಿರೋ ಹುಡುಗನ ಖಂಡಿತ ಸಿಗೋ ಹಾಗೆ ಮಾಡ್ತಾನೆ. ಎಲ್ಲ ಸರಿ ಹೋಗುತ್ತೆ ಅತ್ತೆ, ನೀವು ಯೋಚನೆ ಮಾಡಬೇಡಿ. ನಾನೆಲ್ಲ ಮಾಡ್ತೀನಿ, ನೀವು ಹೋಗಿ. ಪರವಾಗಿಲ್ಲಮ್ಮ.